ಪ್ರೆಗ್ನೆಂಟ್ ಆಗಿರೋರು ಯಾರು ಸುಬ್ರಹ್ಮಣ್ಯಕ್ಕೆ ಹೋಗ್ಬಾರ್ದಂತೆ. ನೀವ್ ಯಾವ್ದು ಕೇಳ್ಕೊಂಬಂದ್ರಿ? ಗಂಡ್ ಮಗದ್ ಕೇಳ್ಕೊಂಬಂದ್ರಾ? ಯಾವುದೇ ರೀತಿ ದೇವಸ್ಥಾನದ ಪ್ರಸಾದ ಅಲ್ಲ, ಇದು ಪರ್ಣಿಕನ್ ಪ್ರಸಾದ. ನನ್ನ ಹೆಂಡ್ರು ಪ್ರಾಕ್ಟೀಸ್ ಮಾಡ್ಕೊತಾಳ ಪಾತ್ರ ತೊಳೆಯಕ್ಕೆ. ನಮ್ಮ ಅಣ್ಣನ ಮದ್ವೆದೆಲ್ಲ ಇವರೇ ಹೊಲ್ದಿರೋದು ಗೈಸ್. ಇನ್ನು ನೆಕ್ಸ್ಟ್ ನನ್ನ ಮದ್ವೆದೆಲ್ಲಾನು ಇವರೇ ಹೊಲಿಯೋದು. ಆಂಟಿಬಯೋಟಿಕ್ಗೆ ಇಂಗ್ಲೀಷಲ್ಲಿ ಆಪೋಸಿಟ್ ವರ್ಡ್ ಕೇಳಪ್ಪ ಅಂತಂದ್ರೆ ಅಂಕಲ್ ಬಯೋಟಿಕ್ ಅಂತ ಹೇಳ್ಬಿಟ್ಟು ಹೊಡ್ಸ್ಕೊಂಡ್ ಬಂದವಳೆ. ಅಡೆಚರಣೆ ಈ ಮಟ್ಟಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಬಿಟ್ಬಿಡೋಯ್ತೀನಿ ಇವಾಗ. ನೀನು ನನ್ನ ಬಿಟ್ಬಿಡೋಗಿದ್ಯಾ ಅಂತಂದ್ರೆ ನಾನು ಬಿಟ್ಬಿಡೋಯ್ತೀನಿ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತು ನಮ್ಮ ಮನೇಲಿ ಫುಲ್ ಕ್ಲೀನಿಂಗ್ ಮೇಲೆ ಕ್ಲೀನಿಂಗು. ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀನಿ ನನ್ನ ರೂಮ್ ಕ್ಲೀನ್ ಮಾಡೋಕ್ಕೆ ನಮ್ಮಮ್ಮ ಅಟ್ಟದ ಮೇಲೆಲ್ಲ ಹತ್ತಿಸ್ಬಿಟ್ಟಿತ್ತು. ಸೊ ಹಂಗೆ ಮಿಕ್ಕಿದ ರೂಮ್ಗಳೆಲ್ಲನೂ ಕ್ಲೀನ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ನನ್ನ ಕೈಲಿ ಹೆಲ್ಪ್ ಮಾಡಿಸ್ಕೊಂಡ್ರು. ಪ್ಲಸ್ ಈ ಫ್ಯಾನ್ಗಳೆಲ್ಲ ಇವಾಗ ಒರೆಸ್ಕೊಟ್ಟೆ. ಇಲ್ಲಿ ಇವರೆಲ್ಲ ಇಲ್ಲಿ ನೋಡಿ ಯಾವ ಮಟ್ಟಕ್ಕೆ ಕಿತ್ತಾಕೊಂಡು ಕೂತವ್ರೆ. ಏನಕ್ಕೆ ಹಿಂಗೆ ಕ್ಲೀನ್ ಮಾಡ್ತಾಯಿದ್ರಿ ಅಂತ ಅರ್ಥ ಆಯ್ತಲ್ಲಪ್ಪ ನಮಗೆ. ಕೆಲಸ ಇಲ್ಲ ಅಂದ್ಬಿಟ್ಟು ಮತ್ತೆ ಕಿತ್ತಿದ್ರಿ, ಏನೋ ಕ್ಲೀನ್ ಮಾಡ್ರಂತ ಕ್ಲೀನ್ ಮಾಡ್ತಾ ಕೂತಿದ್ದೀರಾ. ಗೈಸ್, ನಮ್ಮ ಅದಕ್ಕೆ ಏನು ಮಾಡಿದ್ರು ಗೊತ್ತಾ, ನಾವೆಲ್ಲರೂ ಬಿಟ್ಬಿಟ್ಟು ನೆನ್ನೆ ಧರ್ಮಸ್ಥಳಕ್ಕೆ ಹೋಗವ್ರೆ. ಇವ್ರದ್ದು ಧರ್ಮಸ್ಥಳ ಸ್ಟೋರಿನ ಬಂದಮೇಲೆ ಕೇಳಿಸ್ತೀನಿ ನಾನು. ಅದಕ್ಕಿಂತ ಮುಂಚೆ ಗೈಸ್, ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದಿರಲ್ವಾ, ನಂದು ಮೊಬೈಲ್ ಅಂದರೆ ಫೇಸ್ ಕ್ಯಾಮ್ ಮೊಬೈಲ್ ಹಾಳಾಗ್ಬಿಟ್ಟಿತ್ತು. ಅದು ರೆಡಿ ಮಾಡೋಕೆ ಕೊಟ್ಟಿದ್ದೆ. ಸೊ ಅದು ರೆಡಿ ಮಾಡಿದ್ದಾರಾ ಇಲ್ಲ ಗೊತ್ತಿಲ್ಲ. ಸೊ ಅದಕ್ಕೆ ಅದೊಂದು ಹೋಗಿ ಕೇಳ್ಕೊಂಬರ್ಬೇಕು. ಆ್ಯಂಡ್ ಅದ್ರ ಜೊತೆಗೆ ಹಂಗೆ ಸ್ವಲ್ಪ ಬಟ್ಟೆ ಹೊಲಿಯಕ್ಕೆ ಹಾಕ್ಬೇಕಿತ್ತು ಗೈಸ್. ಸೊ ಅದೊಂದು ಬಟ್ಟೆ ಹೊಲಿಯಕ್ಕೆ ಹಾಕ್ಬಿಟ್ಟು ಅಳತೆ ಕೊಡೋಕೆ ಹೇಳ್ತು ನಮ್ಮ ಮಾವ. ಸೊ ಹೋಗ್ಬಿಟ್ಟು ಅಳತೆ ಕೊಟ್ಬಿಟ್ಟು ಬರಬೇಕು. ಬಟ್ ಅಂದ್ರೆ ನಮ್ಮ ಅತ್ತಿಗೆ ನಮ್ಮೆಲ್ಲರನ್ನೂ ಬಿಟ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿರೋದು ತುಂಬ ಬೇಜಾರು. ನಮ್ಮ ಅತ್ತಿಗೆ ಜೊತೆ ನಮ್ಮ ಅಣ್ಣನೂ ಹೋಗಿದ್ದ. ಅದು ಅಲ್ಲದೆ ಇವರಿಬ್ರು ಹೋಗೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಗೈಸ್, ಇವಳು ನನ್ನ ಬಿಟ್ಬಿಟ್ಟು ಹೋಗಿದ್ಲು. ನನ್ನ ಬಿಟ್ಬಿಟ್ಟು ಎಲ್ಲಿಗೆ ಹೋಗಿದ್ದೆ ನೀನು? ವೇ ಡಿಡ್ ಯು ಗೋ? ಹಾಂ, ಎಲ್ಲೋಗಿದ್ದೆ ನೀನು ನನ್ನ ಬಿಟ್ಬಿಟ್ಟು? ಹಾಂ, ಧರ್ಮಸ್ಥಳಕ್ಕೆ ಹೋಗಿದ್ದ ನನ್ನ ಬಿಟ್ಬಿಟ್ಟು? ಹಾಂ, ಮಾಡ್ತೀನಿ ಇರೋ ನಿಂಗೆ. ನಮ್ಮನ್ನೆಲ್ಲ ಬಿಟ್ಬಿಟ್ಟು ನೀವು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟಿದ್ರಲ್ಲ ಗೈಸ್. ನಾನು ಎದ್ದೋಳೋದು 5 ಗಂಟೆ, ಬೆಳಗಿನ ಜಾವ 5 ಗಂಟೆಗೆ ಎದ್ದು ಹೋಗ್ಬಿಟ್ಟವ್ರೆ. ಹೋಗ್ಬಿಟ್ಟು ನೆನ್ನೆ ರಾತ್ರಿ 11 ಗಂಟೆಗೆ ಬಂದಿರೋದು. ಬೆಳಿಗ್ಗೆ ಹೋಗೋ ಟೈಮಲ್ಲಿ ನಾನು ಎದ್ದೋಳಕ್ಕೂ ಮುಂಚೆ ಹೋಗವ್ರೆ, ಬರೋ ಟೈಮಲ್ಲಿ ನಾನು ಮಲ್ಕೊಂಡು ಆದ್ಮೇಲೆ ಬಂದವ್ರೆ. ಹೆಂಗೈತೆ ನೋಡ್ರಿ. ಹಾಂ ಮಮ್ಮಿ, ನೀವ್ಯಾಕೆ ಹೋಗಿರ್ಲಿಲ್ಲ? ಅವ್ರದ್ದು ಆ್ಯನಿವರ್ಸರಿ ಆದ್ಮೇಲೆ ಹೋಗಿದ್ದು ಬರಲಿ ಗಂಡ ಹೆಂಡ್ತೀರ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀರಾ? ಆ್ಯನಿವರ್ಸರಿ ಆಗಿದ ತಕ್ಷಣ ಧರ್ಮಸ್ಥಳಕ್ಕೆ ಹೋಗಿದ್ದು ಬಂದವ್ರೆ ಗಾಯ್ಸ್. ಬಟ್ ನನ್ನ ಕರ್ಕೊಂಡೋಗಿಲ್ಲ, ಇರಲಿ, ಇಟ್ಸ್ ಓಕೆ ಗೈಸ್. ನಾನು ಬಟ್ಟೆ ಅಳತೆ ಕೊಡೋಕ್ಕೆ ಅಂತ ಹೋಯ್ತಾ ಇದ್ದೆ. ಅಷ್ಟೊಳಗೆ ನಮ್ಮ ಮಾವ ಕಾಲ್ ಮಾಡ್ತು, ನೀನು ಕೊಡ್ತಾ ಇರೋದು ಫಾರ್ಮಲ್ಸ್ ಅಲ್ವಾ ಅಳತೆಗೆ ಅಂತ ಅಂದ್ಬಿಟ್ಟು ಫಾರ್ಮಲ್ಸ್ನ ಹಾಕಪ್ಪ ಅಂತಂದ್ರು. ಅದಕ್ಕೆ ನೋಡಿ ಫುಲ್ ಫಾರ್ಮಲ್ಸ್ ಹಾಕೊಂಡು ಹೋಗ್ಬಿಟ್ಟಿದ್ದೀನಿ. ಅಮ್ಮ ಸಾಕಲ್ವ ಇಷ್ಟು? ಹಾಂ, ಅಳತೆ ಪ್ಯಾಂಟ್ ಉದ್ದ ಸಾಕ್ತಾನೆ? ಇನ್ನೊಂಚೂರು ಉದ್ದ ಮಾಡ್ಕನೆ ಅಮ್ಮ. ಸಾಕಣಮ್ಮ, ಕರೆಕ್ಟಾಗಿ ನೋಡಿ, ಇಲ್ಲಿ ಗಂಟೆ ಐತೆ ಗೈಸ್, ಇದು ಕರೆಕ್ಟಾಗಿ ಐತೆ. ಸೊ ಅದಕ್ಕೆ ಇದನ್ನೇ ಇವಾಗ ರೀಸೆಂಟಾಗಿ ಹೊಲಿಸಿದ್ದು. ಸೊ ಅದಕ್ಕೆ ಇದನ್ನೇ ಹಾಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೆ. ನಮ್ಮಮ್ಮ ನಮ್ಮ ಅದಕ್ಕೆ ನೋಡಿದ್ರೆ ಏನೋ ಊಟ ಮಾಡೋಕ್ಕೆ ಕುತ್ಕೊಂಡಾಗೆಲ್ಲ ಸ್ವಲ್ಪ ಟೈಟ್ ಆಯ್ತದೆ, ಅದಾಯ್ತದೆ, ಇದಾಯ್ತದೆ ಅಂತ ಅವ್ರೆ. ಅದೇನಾಗುತ್ತೋ ಗೊತ್ತಿಲ್ಲ. ಸೊ ಇದೊಂದು ಚೂರು ಪಕ್ಕ ಪರ್ಫೆಕ್ಟ್ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ಇದನ್ನು ಹಾಕೊಂಡು ಹೋಗ್ತಾ ಇದ್ದೀನಿ. ಅಮ್ಮ, ಹೋಗಿದ್ದು ಬರ್ತೀನಿ. ಅದಕ್ಕೆ ಬಾಯ್. ಏನು ತಗೊಂಡೋಗ್ಬೇಕು? ನ್ಯೂಸ್ ಪೇಪರ್ ಎಲ್ಲಿಟ್ಟಿದ್ದೀನಿ? ಸೊ ಗೈಸ್, ಹಂಗೆ ಹೋಗ್ತಾ ನಮ್ಮ ಮಾವವ್ರಿಗೆ, ಅಂದರೆ ನಮ್ಮ ಮಾವ್ರ ಮನೆಗೆ ನ್ಯೂಸ್ ಪೇಪರ್ ಕೊಡಬೇಕಿತ್ತಂತೆ. ನೋಡಿ ತಂದಿರೋ ನ್ಯೂಸ್ ಪೇಪರ್ ಎಲ್ಲನೂ ಹಿಂಗೆ ತುಂಬಿಟ್ಟವ್ರೆ. ಅಯ್ಯಪ್ಪ, ಎತ್ತಕ್ಕೈತಾರಲ್ಲ ಗೈಸ್, ಇಲ್ಲೇನೋ ಇಟ್ಟವ್ರೆ. ಹೋಗೋ ಮರೆ, ಅಯ್ಯಪ್ಪ. ಅದೇ ಅಲ್ಲ ಈ ಗುಡ್ಡ ಸಡನ್ ನಡಿಯೋ, ಎಲ್ಲ ಕೊಟ್ಬಿಟ್ಟು ಬರೋಣ. ಇಷ್ಟೇ ಇರೋದು, ಇನ್ನೆಷ್ಟಿದಾವೆ ಇಲ್ಲಿ ಬುಕ್ಸು? ಹಾಕಿ ಮತ್ತೆ ಕೊಡಿ. ಯಾವ್ಯಾವ ಯಾಕೆ ಐಕಿಲ್ವಾ? ಸಾಲಕ್ಕಿಲ್ವಾ? ಬೇರೆ ಇದನ್ನ ಕೊಡಿ, ಶಿಲಾನೆಯ. ಇಲ್ಲಾಂದ್ರೆ ಬಿಡಿ, ನೆಕ್ಸ್ಟ್ ಟೈಮ್ ಹೋದಾಗ ತಗೊಂಡೋದ್ರಾಯ್ತು. ಬೇಡನೇ, 2 ಚೀಲ ಐಕಿಲ್ಲ ಕಣಮ್ಮ ಸ್ಕೂಟಿಲಿ ಹಿಡ್ಕೋಕೆ. ನೆಕ್ಸ್ಟ್ ಟೈಮ್ ತಗೊಂಡೋಗಲ್ಲ ಬಿಡಿ. ಏನು ಎಲ್ಲ ಹೆಂಗಿರು ಮುಂದಕ್ಕೆ ಮಡಿಕತ್ತೀನಿ ಬಿಡಮ್ಮ ಗೈಸ್. ಅಲ್ಲಿ ಸ್ಕೂಟಿ ಐತಲ್ಲ, ಸ್ಕೂಟಿ ಮುಂದಕ್ಕೆ ಮಡಿಕೊಬಿಟ್ರೆ ಈ ಜಾಗಕ್ಕೆ ಮಡಿಕೊಂಬಿಟ್ರೆ ಆಗುತ್ತೆ ಕರೆಕ್ಟಾಗಿ ಅಲ್ವಾ? ಅಲ್ಲ ಹಾಂ, ಹೇಳ್ಬಿಟ್ಟು ಬರ್ತೀನಿ. ಇನ್ನೇನು ಒಂದು ವಾರ, ಒಂದು 15 ದಿನದ ಒಳಗಡೆ ಎಲ್ಲ ಕೊಡ್ತಾರಲ್ವಾ? ಹಾಂ ಹಾಂ ಹಾಂ, ಆಯಿತು. ಬತ್ತೇ ನೀನುವೇ? ಹಾಂ, ಬೇಡ, ಎಲ್ಲಿಗೆ ಬಂದು ಬಿಸಿಲಲ್ಲಿ? ನಾನು ಪಪ್ಪಿ ಕೊಡು ಕರ್ಕೊಯ್ತೀನಿ. ಸೌಂಡ್ ಬರ್ತಾಯಿಲ್ಲ ಯಾಕೋ, ಗಾಡಿ ಟುಸ್ಸಾಗ್ಬಿಡ್ದೆ. ಇವಳು ಹೋಗಿದ್ಲು, ನಾನು ಬಿಟ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿದ್ಲು. ನಾನು ಬಿಟ್ಬಿಟ್ಟು ಹೋಗಿದ್ದ ತಾನೇ ನೀನು ಕಳ್ಳಿ? ನಾನು ಬಿಟ್ಬಿಟ್ಟು ಇದ್ದೀನಿ ಇವಾಗ. ನೀನು ನನ್ನ ಬಿಟ್ಬಿಟ್ಟು ಹೋಗಿದ್ಯಾ ಅಂತಂದ್ರೆ ನಾನು ಬಿಟ್ಬಿಟ್ಟು ಇದ್ದೀನಿ. ಬಾಯ್. ಬೇಡ. ಸೊ ಬನ್ನಿ ಗೈಸ್, ಇವಾಗ ಈ ಪೇಪರ್ ಚೀಲ ಎತ್ಕೊಂಡು
ಹಂಗೆ ಆನ್ ದ ವೇ ಹೋಗ್ತಾ ನನ್ನ ಮೊಬೈಲ್ ಕೇಳ್ಕೊಂಡು ನಮ್ಮ ಅವ್ರ ಊರಿಗೆ ಹೋಗ್ಬಿಟ್ಟು ಬಟ್ಟೆ ಅಂತ ಕೊಟ್ಬಿಟ್ಟು ಬರೋಣ. ಗೈಸ್ ನಾನು ಮನೆಯಿಂದ ಅಮ್ಮವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಆನ್ ದ ವೇ ಹೋಗ್ತಾ ಹಂಗೆ ಮೊಬೈಲ್ ಶಾಪ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಮೊಬೈಲ್ ಶಾಪ್ ಕ್ಲೋಸು. ಮಲೇಶಣ ಎಲ್ಲ ಹೋಗ್ಬಿಡೈತಲ್ಲ ಗೈಸ್. ನನ್ನ ಫೇಸ್ ಕ್ಯಾಮ್ಗೆ ಯಾಕೋ ಅಡಚಣೆ ಈ ಮಟ್ಟಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ನನ್ನ ಸ್ಟ್ರೀಮ್ಗೆ ಯಾಕೆ ಇಷ್ಟೊಂದು ಕಷ್ಟ ಆಗ್ತೈತಿ. ಕೊಟ್ಟಿರೋ ಮೊಬೈಲ್ ರಿಪೇರಿ ಕೊಟ್ಟಿರೋದು ನೀಸ್ಕೊಂಡು ಹೋಗೋಣ ಅಂತಂದರೆ ಆ ಅಣ್ಣನೇ ಬಂದಿಲ್ಲ. ಆವತ್ತು ಬಂದು ನೋಡಿದ್ರೆ ಅದು ರೆಡಿನೇ ಆಗಲ್ಲ ಅಂತಂದರು. ಬೇರೆ ಕಡೆ ಚೆಕ್ ಮಾಡಿಸ್ತೀನಿ ಅಂತಂದರು. ಇವಾಗ ನೋಡಿದ್ರೆ ಹಿಂಗಾಗೈತೆ. ಏನು ಮಾಡೋದು? ಮೋಸ್ಟ್ಲಿ ಊಟಕ್ಕೆ ಏನಾರು ಹೋಗ್ಬಿಟ್ಟಾರ ಗೈಸ್. ಅಲ್ಲಿ ಕರೆಕ್ಟಾಗಿ ಲಾಕು ಹಾಕಿಲ್ಲ ಅವರು. ಸೊ ಊಟಕ್ಕೆ ಹೋಗಿರ್ಬೋದು ಮೋಸ್ಟ್ಲಿ. ಸೊ ಬನ್ನಿ ಇವಾಗ ಫಸ್ಟು ನಮ್ಮ ಮಾವರೂರಿಗೆ ಹೋಗ್ಬಿಟ್ಟು ಬಟ್ಟೆ ಅಳ್ತಾ ಕೊಟ್ಬಿಟ್ಟು ಆ ಕಡೆಯಿಂದ ಬರ್ತಾ ನೋಡೋಣ. ಸಿಕ್ಕಿದ್ರೆ ಬಂದ್ಬಿಟ್ಟು ಕೇಳ್ಕೊಂಡು ಹೋಗೋಣ. ನಮ್ಮ ಅಜ್ಜಿ ಮನೆಗೆ ಬಂದುಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂತ ಬಂದರೆ ನಮ್ಮ ಜೈ ಡಾರ್ಲಿಂಗ್ ಇಲ್ಲೇ ನೋಡ್ಬಿಟ್ಟದೆ. ನಮ್ಮ ಜೈ ಡಾರ್ಲಿಂಗ್ ಇಲ್ಲೇ ಹೊರಗಡೆ ಕೊಟ್ಟಿದ್ದು ಗೈಸ್. ತಗೊಂಡೆ ನಮ್ಮ ಮಾವ ಏನು ಈ ಮಟ್ಟಿಗೆ ಆಗ್ತಾರೆ. ನನ್ನ ಎದುರ್ಸಕ್ಕೆ ಬಂದ್ರೆ ಇವರೇ ಬಕ್ರ ಆಗ್ಬಿಟ್ರು. ಏನು ಹಿಂಗೆ ರಂಗನಾಥಸ್ವಾಮಿ ಮನೆ ಕಣಕ್ಕೆ ಮನಿಕೊಬಿಟ್ಟಿದ್ಯಾ? ಹಾಂ ಹಾಂ ಈಗ ಬಂದು ಹಾಂ ಯಾರು ಯಾರು ಯಾಕೆ ಪ್ರಶ್ನೆ ಉತ್ತರ ಹೇಳಿಲ್ವಂತೆ. ಹಾಂ ಏನು ಅಂತ ಯಾಕೆ ಕೇಳಿಲ್ಲ ಅಂದ್ರೆ ಆಂಟಿಬಯೋಟಿಕ್ ಉತ್ತರ ಹೇಳು ಅಂದ್ರೆ ಆಪೋಸಿಟ್ ವರ್ಡ್ ಹೇಳು ಅಂದ್ರೆ ಅಂಕಲ್ ಬಯೋಟಿಕ್ ಅಂತ ಅದಕ್ಕೆ ಮಾಡೋದಂತೆ. ಗೈಸ್ ನೋಡಿ ಇಲ್ಲಿ ಆಂಟಿಬಯೋಟಿಕ್ಗೆ ಇಂಗ್ಲೀಷಲ್ಲಿ ಆಪೋಸಿಟ್ ವರ್ಡ್ ಕೇಳಪ್ಪ ಅಂತಂದ್ರೆ ಅಂಕಲ್ ಬಯೋಟಿಕ್ ಅಂತ ಹೇಳ್ಬಿಟ್ಟು ಹೊಡ್ಸ್ಕೊಂಡ್ ಬಂದವಳೆ. ಇವಳು ಕೊಡ್ತಿರೋದ ಇಲ್ಲ ಯಾವ್ದಾರು ಫನ್ನಿ ಕಾಮಿಡಿ ಹೇಳ್ತಾರದ? ನೀನು ಕಾಮಿಡಿ ಹೇಳ್ತಾ ಇದೀಯಾ? ಇವಳು ಹಂಗೆ ಹೇಳ್ತಾಳೆ ಅನಿಸ್ತದೆ. ಊರಿಂದ ಬಂದೆ. ಬಮ್ಮ ಹೋಗಣ. ಅದು ಇದು ನ್ಯೂಸ್ ಪೇಪರ್ ಕೊಟ್ಟು ಕಳ್ಸೈತೆ ನೋಡು. ಊಟ ಮಾಡ್ದಾ? ತಿಂಡಿ ಮಾಡ್ದ ನೀನು? ಹ್ಞೂ ಎಷ್ಟು ಟೈಮಿಗೆ ಆಲಿಯಾ? 2 ಗಂಟೆ. ಇವಳು ಯಾಕೆ ಚೋಲಿ ಇಟ್ಕೊಂಡು ಆಟಾಡ್ತಾವಳಲ್ಲ? ಏನಿತಾ ಇದೀಯಾ? ಇನ್ನ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಅದಕ್ಕೆ. ಗೈಸ್ ಇವ್ರನ್ನೆಲ್ಲ ನೋಡಿದ್ರೆ ನಮ್ಮ ಮನೆ ಬಂದಾಗ ನೋಡಿದ್ರೆ ಅಷ್ಟೇ. ಬನ್ನಿ ಇವಾಗ ಹೋಗ್ಬಿಟ್ಟು ಬಟ್ಟೆ ಅಳತೆ ಕೊಟ್ಬಿಟ್ಟು ಬರ. ಗೈಸ್ ಫೈನಲಿ ನಮ್ಮ ಮಾವನ್ ಕರ್ಕೊಂಬಂದ್ಬಿಟ್ಟು ಅಳತೆ ಕೊಡೋಕ್ಕೆ ಅಂತ ಬಂದೆ. 6 ಜೊತೆ ಕೊಟ್ಟಿದ್ದೀನಿ. ಅದರಲ್ಲಿ ಒಂದು ಬೂಟ್ ಕಟ್ ಪ್ಯಾಂಟ್. ಅಣ್ಣ ಇದೊಂಚೂರು ಬೇಗ ಕೊಡ್ಬೇಕು ನೀವು. ಇದು ಒಂದು ಇವತ್ತೆಷ್ಟು ಡೇಟು? 20 ಅಣ್ಣ 25ನೇ ತಾರೀಕು. ಒಂದು 5 ದಿನ ಆಯ್ತದಲ್ವಾ? ಇದೊಂದು ಬೇಗ ಕೊಡಿ. ಇವೆಲ್ಲ ಒಂಚೂರು ಲೇಟಾಗಿ ಕೊಡಿ, ಏನು ಪ್ರಾಬ್ಲಮ್ ಇಲ್ಲ. ಸೊ 6 ಜೊತೆ ಕೊಟ್ಟಿದ್ದೀನಿ ಗೈಸ್. ಇದೆಲ್ಲ ಮ್ಯಾಚಿಂಗ್ 6 ಜೊತೆ. ಇದೊಂದು ಬೂಟ್ ಕಟ್ಟು. ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ಲು. ನೋಡಿ ಅಲ್ಟ ಎಲ್ಲ ತಗೊಂಬಿಟ್ಟಾರೆ ಫುಲ್ಲು. ಇನ್ನು ಮಿಕ್ಕಿದ್ದೆಲ್ಲ ಮಾಮೂಲಿ ಪೆನ್ಸಿಲ್ ಫಿಟ್ ಸಾಕು. ಇವರೇ ಟೈಲರ್ ಅಂತ ಹೇಳ್ಬಿಡು. ಹಾಂ ಇವರೇ. ನಾನು ಯಾವಾಗಲೂ ಇವ್ರ ಹತ್ರನೇ ಹೊಲ್ಸೋದು. ಶೇಖರಣ್ಣ ಅಲ್ವಾ? ನಿಮ್ಮ ಅಣ್ಣನ ಮದುವೆ ಅಂತ ಹಾಂ ನಮ್ಮ ಅಣ್ಣ ಕೇಶವಣ್ಣ. ಸಾರಿ ನಾನು ಶೇಖರಣ್ಣ ಅಂತ ಹೇಳಿ. ನಮ್ಮ ಅಣ್ಣನ ಮದುವೆದೆಲ್ಲ ಇವರೇ ಹೊಲ್ದಿರೋದು ಗೈಸ್. ಇನ್ನು ನೆಕ್ಸ್ಟ್ ನನ್ನ ಮದುವೆದೆಲ್ಲನೇ ಇವರೇ ಹೊಲಿಯೋದು. ಸೊ ಗೈಸ್ ಬಂದು ಬಟ್ಟೆ ಕೊಡಬೇಕಿತ್ತು, ಕೊಟ್ಟಾಯ್ತು ಇವಾಗ. ಆಯ್ತಾ? ಓಕೆಯಾ? ಯಾವುದು ಬೂಟ್ ಕಟ್ಟು ಒಂದು ಅಳತೆ ತಗೊಬಿಡ್ತೀರಾ ಗೈಸ್? ಬೂಟ್ ಕಟ್ಟು ಒಂದು ಅಳತೆ ತಗೊಬಿಡ್ತಾರಂತೆ. ತಗೊಂಬಿಡ್ಲಿ ಬನ್ನಿ. ಒಂದು ಜೊತೆ ಹಾಕೊಂಬಂದು ನೋಡ್ಲಾ? ಆಯ್ತು ಹೊಲ್ದ ಮೇಲೆ ಹೇಳಿ ನಾನು ಬಂದ್ಬಿಟ್ಟು ಕೊಡ್ತೀನಿ. ಹಾಂ ಸರಿ ಆಯಿತು ಗೈಸ್. ಫೈನಲಿ ಬಂದು ಎಲ್ಲ ಬಟ್ಟೆಗೂ ಅಳತೆ ಕೊಟ್ಟಾಯಿತು. ಒಂದು ಬೂಟ್ ಕಟ್, ಇನ್ನು ಮಿಕ್ಕಿದ್ದೆಲ್ಲ ಪ್ಲೈನ್ ಎಲ್ಲ ಕೊಟ್ಟು ಅವ್ರಿಗೆ 1 ವಾರದಲ್ಲಿ 1 ಕೊಡಿ ಅಂತ ಹೇಳಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಲೇಟಾಗಾದರೂ ಪರವಾಗಿಲ್ಲ ಅಂತ ಹೇಳಿದ್ದೀನಿ. ಸೊ ಕೊಡ್ತೀನಿ ಅಂತ ಹೇಳವ್ರೆ. ಅವರೆಲ್ಲ ಹೊಲ್ದ ಮೇಲೆ ನಮ್ಮ ಮಾವ ತಂದುಬಿಟ್ಟು ಕೊಟ್ಬಿಡ್ತದೆ. ಹೋಗೋದಾ? ಚಲೋ ಬನ್ನಿ ಗೈಸ್. ಇವಾಗ ಹೋಯ್ತಾ ಹಂಗೆ ಅಲ್ಲಿ ಆ ಕಡೆಯಿಂದ ಬರ್ತಾ ಶಾಪ್ ಕ್ಲೋಸ್ ಆಗಿಬಿಟ್ಟಿತ್ತಲ್ಲ. ಶಾಪ್ ಓಪನ್ ಇದೆಯಾ ಅಲ್ವಾ ಚೆಕ್ ಮಾಡ್ಕೊಂಡು ಹಂಗೆ ಮೊಬೈಲ್ ಏನೈತೆ ಪರಿಸ್ಥಿತಿ ಚೆಕ್ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗೋಣ. ಹ್ಞೂ ಆಯ್ತದೆ ಗೈಸ್. ಈ ಕಡೆಯಿಂದ ಮನೆಗೆ ಪಾರ್ಸಲ್ ಕೊಟ್ಟು ಕಳ್ಸವ್ರೆ. ಇವೆಲ್ಲ ತಗೊಂಡು ನಾನು ಗಾಡಿ ಒಳಗೆ ಮಡಿಕೊಟ್ಟು ನನ್ನ ಹೆಂಡ್ರು ಪ್ರಾಕ್ಟೀಸ್ ಮಾಡ್ಕೊತಾವಳ ಪಾತ್ರ ತೊಳಿ ಏಕೆ ತೊಳಿ ನನ್ನ ಮಗನೇ ತೊಳಿ. ಹಾಂ ಡಿಕ್ಕಿ ಒಳಗೆ ಹಾಕತ್ತೀನಿ. ಇದು ಇಟ್ಕೊ ಹಂಗೆ. ಅದು ಮಡಿಕೆ ಇಲ್ಲಿ ಇದು ಹಿಂಗೆ ಮುಂದಕ್ಕೆ ಮಡ್ಕೊ. ಹಾಂ ಬಿಡು ನಂಗೆಲ್ಲ ಮಾಡ್ಬೋದು. ಇರೋ ಅದು ಡಿಕ್ಕಿ ಒಳಗೆ ಹಾಕತ್ತೀನಿ. ಬೇಡ ನಾನು ಬೆಳಿಗ್ಗೆ 11 ಗಂಟೆ ತಿಂದಿದ್ದು ಕಣಜಿ. ಹೊಟ್ಟೆ ಸಿತ್ತಲ್ಲ ಬಿಡು. ಹಿಂಗೆ ಬಿಡು ಏನಕ್ಕೆ ಅಂತ ಕೂತ್ಕೊತದ. ಇದು ಒಂದೊಂದು ಡಿಕ್ಕಿಗೆ ಹಾಕೊಬಿಟ್ಟು ಮಿಕ್ಕಿದ್ದು ಮುಂದಕ್ಕೆ ಮಡಿಕೊಬಿಟ್ಟು ಅಲ್ಲಿಗೇನು ಹಾಕ್ಬೇಡ ಬಿಡು ಹಂಗೆ ಮಡ್ಗು ಸಾಕು. ಹಾಕ್ಬೇಡ ಹಂಗೆ ಮಡ್ಗು. ಹಂಗೆ ಮಡ್ಗು ಅಷ್ಟೇ ಮದ್ದಿಗೆ ಮಡ್ಗು ಸಾಕು. ಸೊ ಗೈಸ್ ಬಂದಿದ್ದ ಕೆಲಸ ಆಯಿತು. ಈಗ ಇಲ್ಲಿಂದ ಮತ್ತೆ ಮನೆಗೆ ವಾಪಸ್ ಬರೋದಾ? ಬಾಯ್ ಬಾಯ್ ಚಿಂಟು ಬಾಯ್ ಇರ್ಲಿ ಬಿಡು. ಬಾಯ್ ಬರ್ತೀನಿ.
ಸೊ ಬನ್ನಿ ಗೈಸ್ ಇಲ್ಲಿಂದ ಹೋಗೋಣ ಮನೆಗೆ. ಹಾಂ ಆಯಿತು ಬಾಯ್. ನಮ್ಮ ಅಜ್ಜಿ ಮನೆಯಿಂದ ಅವರೆಲ್ಲರಿಗೂ ಬಾಯ್ ಹೇಳಿ ಲಗೇಜ್ ಎತ್ಕೊಂಡು ನಮ್ಮ ಮನೆಗೆ ಬಂದಾಯಿತು. ಎಲ್ಲಾದ್ರೂ ಯಾರು ಕಾಣಿಸ್ತಾನೆ ಇಲ್ಲ. ಗುಂಡ 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 ನಮ್ಮ ಮನೆಯವರು ಕ್ಲೀನ್ ಮಾಡ್ತಾ ನಮ್ಮ ಅಮ್ಮ ಇಲ್ಲೇ ಮಾಲ್ಕೊಂಬಿಟ್ಟೈತೆ. ತಗೊಳಮ್ಮ. ಎಲ್ಲಿಗೆ? ಅಯ್ಯಪ್ಪ ಅಯ್ಯ. ಹಾಂ ಏನು ಕಕ್ಕ ಮಾಡೋಳೆ ಇಲ್ಲಿ ಗೈಸ್ ಇಲ್ಲಿ ನೋಡಿ. ಪಿಕ್ಕೆ ಹಾಕೋಳ ನನ್ನ ಮಗಳು. ಏಯ್ತ್ ಪೊಲಿ ಏಯ್ತ್ ಊಟ ಮಾಡಿದ್ರಾ? ಅವಳು ಫಸ್ಟೇ ಬಂದಿದ ತಕ್ಷಣ ಹೇಳ್ತಾಳೆ ತುಳ್ಗಿಂತಿದೆ ಕಣಪ್ಪ ಪಪ್ಪ ಅಂತ. ಎತ್ತಾಕಿ ಪ್ರಸಾದ ಎತ್ತಾಕಿ. ಇದು ಯಾವುದೇ ರೀತಿ ದೇವಸ್ಥಾನದ ಪ್ರಸಾದ ಅಲ್ಲ, ಇದು ಪರ್ಣಿಕನ್ ಪ್ರಸಾದ. ಸ್ಪೆಷಲ್ ಪ್ರಸಾದ ಅಂತೆ ಪರ್ಣಿ. ಏನದು? ಬೇಡ ಬಾಯಿಗೆ ಕಬಡ್ಡಿ ಕೊಡಿದಿ ಕೊಡು. ಅಯ್ಯೋ ನೋಡಿದೆ. ಓ ಬಂತಾ? ಓಕೆ ಆಮೇಲೆ ತೋರಿಸ್ತೀನಿ. ಓಕೆ ಗೈಸ್ ನಿಮ್ಗೆ ಹೇಳ್ದೆ ಬೆಳಿಗ್ಗೆನೆ ನಮ್ಮ ಅತ್ತಿಗೆಯವರು ಏನೋ ಧರ್ಮಸ್ಥಳಕ್ಕೆ ಹೋಗಿದ್ರು. ಅವ್ರ ಕೈಲಿ ಕೇಳೋಣ ಧರ್ಮಸ್ಥಳ ಟ್ರಿಪ್ ಹೆಂಗಿತ್ತು ಅಂತ ಕೇಳ್ಸೋಣ ಅಂತಂದೆ. ಹಾಂ ಹೇಳ್ರಿ ಮೇಡಮ್ ಅವರೇ ಹೆಂಗಿತ್ತು ಧರ್ಮಸ್ಥಳ ಟ್ರಿಪ್ಪು? ಹವಾ ಸೆಟ್ ಹಾಂ ಏನೇನು ಮಾಡಿದ್ರಿ? ಏನೇನು ನೋಡಿದ್ರಿ? ಎಷ್ಟೆಷ್ಟು ಹೋದ್ರಿ? ಎಲ್ಲೆಲ್ಗೆ ಹೋದ್ರಿ? ಹಾಂ ವಾ ಯಾಕೆ ಕುಕ್ಕೆ ಅಮ್ಮ ಧರ್ಮಸ್ಥಳಕ್ಕೆ ಹೋದ್ಮೇಲೆ ಕುಕ್ಕೆಗೆ ಹೋಗ್ಬಿಡ್ತಾನೆ. ಹಾಂ ಹಾಂ ಶರವಣನ್ ವೈಫ್ ಪ್ರೆಗ್ನೆಂಟ್ ಅಲ್ವಾ? ಪ್ರೆಗ್ನೆಂಟ್ ಆದವ್ರದ್ದು ಸುಬ್ರಹ್ಮಣ್ಯಕ್ಕೆ ಹೋಗ್ಬಾರ್ದು. ಓಕೆ ಗೈಸ್ ಪ್ರೆಗ್ನೆಂಟ್ ಆಗಿರೋದು ಯಾರು ಸುಬ್ರಹ್ಮಣ್ಯಕ್ಕೆ ಹೋಗ್ಬಾರ್ದಂತೆ ಅಂತ ಇದೊಂದು ನೆನ್ಪಿಟ್ಕೊಳ್ಳಿ. ಹಾಂ ಆಮೇಲೆ ಎಲ್ಲೆಲ್ಗೆ ಹೋದ್ರಿ? ಫಸ್ಟ್ ಧರ್ಮಸ್ಥಳಕ್ಕೆ ಹೋದ್ವಿ. ಇಲ್ಲಿ ಬರೀ 5 ಹೋಗ್ಬಿಟ್ರಾ? ಬೆಳಗಿನ ಜಾವ 5 ಗಂಟೆಗೆ ಬಿಟ್ಬಿಟ್ಟು ತಿನ್ಕೊಂಡು ಎಲ್ಲಿ ತಿಂಡಿ ಮಾಡಿದ್ರಿ? ಸಕಲೇಶ್ಪುರ ಹಾಸನ. ಹಾಂ ಅಲ್ಲಿ ಶ್ರೀ ಗಜಾನನ ಹೋಟೆಲ್ ಅಲ್ಲಿ ಮಸಾಲೆ ದೋಸೆ ಸಖತ್ತಾಗಿರುತ್ತೆ. ಮಸಾಲೆ ದೋಸೆ ಅನ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ಅವರು ಓಪನ್ ಮಾಡೋದೇ ಅಂಗಡಿ ಸ್ಟೋರ್ ಓಪನ್ ಮಾಡೋದೇ 7 ಗಂಟೆ ಅಂದ್ರು. ನಾವು 6:30ಗೆ ಹೋಗಿದ್ವಿ. 6:30 ಇನ್ನೂ ಒಂದು ಅರ್ಧ ಗಂಟೆ ಅಂತ ಹೇಳಿದ್ರು. ಅರ್ಧ ಗಂಟೆ ಅಷ್ಟೊತ್ತಿಗೆ ಧರ್ಮಸ್ಥಳಕ್ಕೆ ಹೋಗ್ಬೋದು ಅಂದ್ಬಿಟ್ಟು ಅಲ್ಲಿ ವೇಟ್ ಮಾಡಲಿಲ್ಲ. ಹಂಗೆ ಸ್ಟ್ರೈಟ್ ಹೋದ್ವಿ. ಅಲ್ಲಿ ಯಾವುದೋ ಒಂದು ಹೋಟ್ಲ್ ಇತ್ತು, ಇಡ್ಲಿ ತಿಂದ್ವಿ. ಇಡ್ಲಿ ಸಖತ್ತಾಗಿತ್ತು. ಮಸಾಲೆ ದೋಸೆ ಇವ್ರಿಗೆ ಆಸೆ ಅಂತ ಅಂದ್ಬಿಟ್ಟು ಪಾಪ ಕಾಯ್ಕೊಂಡು ತಿನ್ನಕ್ಕೆ ಅಂತ ಟೈಮ್ ಇಲ್ದೇನೆ ಹಂಗೆ ಹೋಗ್ಬಿಟ್ಟವ್ರೆ ಗೈಸ್. ಏನ್ ತಿಂದ್ರಿ? ಆ ಕಡೆಯಿಂದ ಬರುವಾಗ ಅಲ್ಲೇ ಅದೇ ಹೋಟ್ಲಿಗೆ ಹೋಗಿದ್ರಾ? ಗೈಸ್ ನೋಡಿ, ಈ ಕಡೆಯಿಂದ ಐತೆ ಅರ್ಧ ಗಂಟೆ ವೆಯ್ಟ್ ಮಾಡಕ್ಕಾಗಲ್ಲ ಅನ್ಬಿಟ್ಟು ಹೋಗ್ಬಿಟ್ಟಾರ. ಆ ಕಡೆಯಿಂದ ಬತ್ತು ಅದೇ ಹೋಟ್ಲಿಗೆ ಹೋಗ್ಬಿಟ್ಟು ಮಸಾಲೆ ದೋಸೆ ತಿನ್ಕೊಂಡ್ ಬಂದವ್ರೆ. ಅದು ಏನಿದೆ ನೋಡ್ಬೇಕು, ನಾನು ಹೋಗಿ ತಿಂತೀನಿ. ತುಂಬಾ ಚೆನ್ನಾಗಿತ್ತು. ಬರೀ ದೋಸೆ, ವೆರೈಟಿ ದೋಸೆ ಅಷ್ಟೇ, ಇನ್ನೇನಿಲ್ಲ. ಬರೀ ದೋಸೆ ಮಾಡ್ತಾರಲ್ಲ ಅಷ್ಟೇ. ಆಮೇಲೆ ಅಲ್ಲಿ ಬೆಳಗ್ಗೆ ಹೋಗಿತ್ತು. ಸರಿ ಆಗ್ಲಿಲ್ಲ. ಸೀದಾ ಧರ್ಮಸ್ಥಳ. ಅದು VIP ಪಾಸ್ ಸಿಕ್ತಾ ನಿಮ್ಗೆ ಧರ್ಮಸ್ಥಳದಲ್ಲಿ? ಸಿಕ್ತಾ? ಬಂದಿದ್ರ ಅವರು? 10:10:30 ಅಷ್ಟೊತ್ತಿಗೆ ದರ್ಶನನೇ ಮುಗ್ದೋಯ್ತು. ಇನ್ನ ಅಲ್ಲಿಂದ ಅಲ್ಲೊಂದ್ ಸ್ವಲ್ಪ ವೇಟ್. ನಾನು ಫೋನ್ ಮಾಡಿದಾಗ 10:30 ಅಲ್ವಾ? ಅವಾಗ ಹೋಗಕ್ಕಿದ್ವಿ. 11 ಗಂಟೆ ಫೋನ್ ಇಟ್ಟಾದ್ಮೇಲೆ ನಮ್ಮ ಮನೆಯವರು ಕೇಳ್ಕೊ ಬಂದ್ಬಿಟ್ಟು ಹೋದ್ವಿ. ಚೆನ್ನಾಗಿ ದರ್ಶನ ಆಯ್ತು. ಆರಾಮಾಗಿ ಏನು ಗಜಿ ಬಿಜಿ ಮಾಮೂಲಿ ಕ್ಯೂ ಇತ್ತು, ಜನನೂ ಇದ್ರು. VIP ಪಾಸ್ ಹಂಗಾಗಿ ಬೇಗ ಆಯ್ತು. ಮತ್ತೆ ಅಲ್ಲಿಂದ ಹೊರಗಡೆ ಬಂದು ಸ್ವಲ್ಪ ಕೂತಿದ್ದು, ಪ್ರಸಾದ ಗಿಸಾದ ಎಲ್ಲ ತಗೊಂಡು. ಎಲ್ಲಿ ಪ್ರಸಾದ ಕೊಟ್ಟಿಲ್ಲ ನಮ್ಗೆ? ಪೂಜೆ ಮಾಡ್ಬೇಕು. ಓಕೆ ಅಲ್ಲಿ ಸೂರ್ಯ ದೇವರು ಅಂತ ಒಂದೈತಂತೆ. ಎಲ್ಲಿ? ಧರ್ಮಸ್ಥಳದಲ್ಲಿ. ಧರ್ಮಸ್ಥಳದ ಗೊಮಟೇಶ್ವರದ ಇದಕ್ಕೆ ಹೋಗ್ಲಿಲ್ವಾ ನೀವು? ಮೇಲ್ಗಡೆ ಗೊಮಟೇಶ್ವರದ ಐತಲ್ಲ ವಿಗ್ರಹ ಐತೆ ತಾನೆ ಅಲ್ಲಿ ಮೇಲೆ? ಬಾಹುಬಲಿದು ಇದೈತೆ ಸ್ಟ್ಯಾಚು ಐತಲ್ಲ. ಹೋಗ್ಲಿ ಹೇಳಿ, ನೋಡಿಲ್ಲ ಅನ್ಸುತ್ತೆ ನೀವು. ನೀವು ಆರ್ಚಿಂದ ಕೆಳಕ್ಕೆ ದೇವಸ್ಥಾನಕ್ಕೆ ಬರಕಿಲ್ವಾ? ಅಲ್ಲಿಂದ ಅಲ್ಲಿ ಮೆಟ್ಲತ್ತು ಹೋಗ್ಬೇಕು. ನೋಡಿಲ್ಲ ಅನ್ಸುತ್ತೆ. ಗಾಡಿನೇ ಹೋಯ್ತವೆ. ಗಾಡಿ ಹೋಗ್ತಾವಪ್ಪ. ಆಮೇಲೆ ಅಲ್ಲಿಂದ ಎಲ್ಗೋದ್ರಿ? ಧರ್ಮಸ್ಥಳದಲ್ಲಿ ಬರೀ ಬಾಹುಬಲಿ ಸ್ಟ್ಯಾಚು ಅಷ್ಟೇ. ಶರಣವರು ಅಲ್ಲಿಗೆ ಹೋಗಿದ್ರಂತೆ. ಅವ್ರು ಹೇಳಿಕ್ಕೆ ನಮಗೆ ಗೊತ್ತಾಗಿತ್ತು. ಅಲ್ಲಿ ನಾವ್ ಏನೇ ಬೇಡ್ಕಂದ್ರು ಎಲ್ಲಿ ಸೂರ್ಯ ದೇವ್ರು ಎಲ್ಲಿರೋದು? ಅದು ಧರ್ಮಸ್ಥಳದಲ್ಲ? ಅಕ್ಕಪಕ್ಕ ಈಗ ಸೌತಡ್ಕ ಇವಂಗೆ ಹಂಗೆ ಅಕ್ಕಪಕ್ಕನೇ ಇರೋದು. ಜಾಸ್ತಿ ದೂರ ಏನಿಲ್ಲ.
ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೋಗಿ ಅದೇ ಹರಕೆ ಇಂಥ ಹರಕೆಗೆ ಇದು ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಆಗ್ಬೇಕು ಅಂದ್ರೆ ಸ್ಟೆಥೋಸ್ಕೋಪ್ ಅದ್ರದ್ದು ಮಣ್ಣಿಂದು ವಿಗ್ರಹ ಅದನ್ನ ಕೊಡ್ತಾರೆ. ಅದನ್ನ ತಗೋಗಿ ದೇವ್ರಿಗೆ ಅರ್ಪಿಸ್ಬೇಕು. ನಾವೇನ್ ಹರಕೆ ಮಾಡ್ಕೊಂಡಿರ್ತೀವಿ, ಗಂಡ್ ಮಗು, ಹೆಣ್ಮಗು, ಮಕ್ಕಳು, ಆಮೇಲೆ ಏನೇನೋ ಇತ್ತು. ಆಮೇಲೆ ಎಮ್ಮೆ ಕರು ಇವಾಗ ಹುಷಾರಿರಕ್ಕಲ್ಲ, ತುಂಬಾ ಪ್ರಾಣಿ ಪ್ರಿಯ. ಪಾಪ ಅವೆಲ್ಲ ಹೆಂಗ್ ಕರ್ಕೊಂಡು ಹೋಗ್ತಾರ ಅಲ್ಲಿಗೆ? ಕರ್ಕ ಹೋಗಲ್ಲ, ಹಿಂಗೆ ಹುಷಾರಾಗ್ಲಿ, ನಮ್ಮ ಎಮ್ಮೆ ಹುಷಾರಾಗ್ಲಿ, ಹಸು ಹುಷಾರಾಗ್ಲಿ ಅಂತ ಆತರ ಬೇಡ್ಕ ಬಂದು ಮತ್ತೆ ಹೋದಾಗ ಇದಕ್ ಬೇಡ್ಕೊಂಡಿದ್ವಿ ಅಂದ್ರೆ ಈಗ ಹಸುದಂದ್ರೆ ಹಸುದು ವಿಗ್ರಹ, ಮಣ್ಣಿಂದು ವಿಗ್ರಹ ಕೊಡ್ತಾರೆ. ಎಮ್ಮೆದಂದ್ರೆ ಎಮ್ಮೆದು, ನಾವ್ ಏನ್ ಬೇಡ್ಕೊಂಡಿರ್ತೀವಿ ಅದ್ರದ್ದು. ಅದಾದ್ಮೇಲೆ ಮನೆ ಕಟ್ಟೋದು, ಮನೆ ಆಸ್ತಿ ತಗೊಳ್ಳೋದು, ಅದಕ್ಕೆ ರಿಲೇಟೆಡ್ ಆಗಿ ಮಣ್ಣಿಂದು ಕೊಡ್ತಾರೆ, ವಿಗ್ರಹ ಕೊಡ್ತಾರೆ. ಅದನ್ನ ದೇವ್ರಿಗೆ. ನೀವ್ ಯಾವ್ದು ಕೇಳ್ಕೊಂಡ್ ಬಂದ್ರಿ? ಗಂಡ್ ಮಗುದ್ ಕೇಳ್ಕೊಂಡ್ ಬಂದ್ರಾ? ಹೇಳಿ. ಕೇಳ್ತಾ ಇದ್ರು ಬರ್ಲೇ ಇಲ್ಲ, ನಿತ್ಕೊಬಿಟ್ಟು ಅದೇನ್ ಬೇಡ್ಕೊತಾ ಇದ್ರು. ಆಮೇಲೆ ಬಂದು ಅಲ್ಲೂ ಎಲ್ಲ ದರ್ಶನ ಚೆನ್ನಾಗಾಯ್ತು. ಬಂದ ಮೇಲೆ ಕಾರಲ್ಲಿ ಬರ್ಬೇಕಾದ್ರೆ ಶರವಣ್ಣರು ಹೇಳಿದ್ದು ಏನಂತ, ಯಾವ್ದಾದ್ರು ಒಂದ್ ಬೇಡ್ಕೋಬೇಕು. ಇವ್ನು ಇರೋ ಬರೋದೆಲ್ಲ ಬೇಡ್ಕೊಬಿಟ್ಟು ಅವನೇ ಅನ್ಸುತ್ತೆ. ಅಯ್ಯೋ, ನಾನು ಎಷ್ಟೆಷ್ಟು ಕೇಳ್ಕೊಬಿಟ್ಟಿದ್ದೆ ಅಂತ ಅಂದ್ರು. ಒಂದ್ ಬೇಡ್ಕೋಬೇಕಂತೆ, ಅದಾದ್ಮೇಲೆ ಅದಕ್ಕೆ ತೀರಿಸ್ಬಿಟ್ಟು ಬೇಕಾದ್ರೆ ಇನ್ನೊಂದ್ ಬೇಡ್ಕೋಬಹುದು. ಓಕೆ ಹಂಗಾದ್ರೆ ನಾನು ಗೈಸ್ ಈ ಸರಿ ಧರ್ಮಸ್ಥಳಕ್ಕೆ ಹೋದಾಗ ನಾನು ಅರ್ಕೆ ಕಟ್ತೀನಿ. ನಿಜ ಆಗತ್ತಂತೆ, ಬಟ್ ಎಕ್ಸ್ಪೀರಿಯನ್ಸ್ ಅವರೇ. ಹೌದಾ? ಪಕ್ಕ ಆಗತ್ತಂತ? ಬೇಡ್ಕೊಂಡಿದ್ರಂತೆ. ಇಲ್ಲ, ಮ್ಯಾರೇಜ್ ಆಗ್ಬೇಕು ಅಂತನಾ? ಮದ್ವೆ ಆಗ್ಬೇಕು ಅಂತ ಬೇಡ್ಕೊಂಡಿದ್ರು. ಕ್ರೇಜಿ. ವರ್ಷದಲ್ಲಿ ಆಯ್ತಂತೆ. ತಗೊಳಪ್ಪ, ಹಂಗಾರೆ ನಾನು ಇದನ್ನ ಟ್ರೈ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಅಕ್ಷತ್ಪುರ, ನಮ್ಮ ಮನೆಯವ್ರ ಫ್ರೆಂಡ್, ಅವ್ರು ಮಿತ್ರ ಆಗ್ತೀನಿ ಅಂದಿದ್ರು. ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋಗಿ ಅವ್ರ ಜೊತೆನೆ ಅವರು ಊಟಕ್ಕೆ ಅಂತ ವೇಟ್ ಮಾಡ್ತಾ ಇದ್ರು ನಮ್ಗೋಸ್ಕರ. ಹಂಗಾಗಿ ಇಲ್ಲಿ ಏನೋ ದೇವಸ್ಥಾನ ಏನೋ ತಿಂದಿಲ್ಲ. ಆಮೇಲೆ ಅಲ್ಲಿ ಒಳ್ಳೆ ರೆಸ್ಟೋರೆಂಟ್, ಅಲ್ಲೂ ಚೆನ್ನಾಗಿತ್ತು ಊಟ. ಮಸಾಲೆ ದೋಸೆ ತಿಂದ್ರ ಅಲ್ವೇ? ಅಲ್ಲಿ ತಿನ್ಲಿಲ್ಲ. ಅಲ್ಲಿ ಮಾಮೂಲಿ ರೋಟಿ, ಬಟರ್ ನಾನು, ಮಾಮೂಲಿ ಅಷ್ಟೇ. ಅದಾದ್ಮೇಲೆ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಲ್ಲ, ಹಿಂಗೆ ಈ ಕಡೆಗೆ ಬಂದ್ರ? ಗಣಪತಿ, ಸೌತಡ್ಕ, ಅದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಮಳೆ ಸ್ಟಾರ್ಟ್ ಆಯ್ತು. ಎಲ್ಲಿ ಮಳೆ? ಸೌತಡ್ಕದಲ್ಲಿ. ಆಮೇಲೆ ಇಲ್ಲಿಯೂ ಸ್ವಲ್ಪ ನಿಲ್ಲಿಸ್ಕೊಂಡು ಸ್ನಾಕ್ಸು, ಕಾಫಿ, ಟೀ ಕುಡ್ಕೊಂಡು ಬಂದ್ರಿ. ಅದಾದ್ಮೇಲೆ ಅಲ್ಲಿ ಬಂದ್ಬಿಟ್ಟು ಮಸಾಲೆ ದೋಸೆ ತಿನ್ಕೊಂಡು ಬಂದ್ಬಿಟ್ರಿ. ಮಸಾಲೆ ದೋಸೆ ಮಿಸ್ ಮಾಡಕ್ಕಾಗಲ್ಲ. ಅಲ್ಲಿಂದ ಅವ್ರು ಸೀರೆ ತಗೋಬೇಕು ಅಂದ್ರು ಅಂದ್ಬಿಟ್ಟು ಹಾಸನದಲ್ಲಿ ರತ್ನಂ ಸಿಲ್ಕ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಒಂದ್ ಸ್ವಲ್ಪ ಹೊತ್ತು ನೋಡಿದ್ವಿ, ಅಲ್ಲಿ ಅದು ಸೆಟ್ ಆಗ್ಲಿಲ್ಲ. ಟೈಮ್ ನೋಡಿದ್ವಿ, ಒಂದ್ 7:30-8 ಗಂಟೆನೂ ಆಗಿತ್ತು. ಅಲ್ಲೇ ಪಕ್ಕದಲ್ಲೇ ಅಲ್ವಾ, ಹಾಸನದಲ್ಲೇ. ಅಲ್ಲಿ ಹೋದ್ವಿ, ಓಪನ್ ಇತ್ತು, ಕೇಳಿದ್ವಿ, ದೋಸೆ ಇತ್ತು, ಚೆನ್ನಾಗಿ ತಿಂದ್ಬಿಟ್ಟು ಬಂದ್ಬಿಟ್ರಾ? ಅಂದ್ರೆ ಇವರು ಎಂಜಾಯ್ ಮಾಡಿರೋದು ಓಕೆ, ಬಟ್ ನನ್ನ ಬಿಟ್ಬಿಟ್ಟೋಗವ್ರಲ್ಲ. ನಾನು ನೆಕ್ಸ್ಟ್ ಟೈಮ್ ಹೋಗಿ ಎಲ್ಲಾರನ್ನ ಬಿಟ್ಬಿಟ್ಟು ಹೋಗ್ತೀನಿ. ಸೊ ಗೈಸ್ ನೋಡಿದ್ರಲ್ಲ, ಹಿಂಗಿತ್ತು ನಮ್ಮ ಅತ್ತಿಗೆ ಅವ್ರದ್ದು ಧರ್ಮಸ್ಥಳ ಟ್ರಿಪ್ಪು. ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು, ಬಟ್ ಇಟ್ಸ್ ಓಕೆ. ನಾನು ಹೋಗ್ಬಿಟ್ಟು ನಮ್ಮ ಅಜ್ಜಿಯವರಲ್ಲಿ ಬಟ್ಟೆ ಅಳತೆ ಎಲ್ಲ ಕೊಟ್ಕೊಂಡು ಬಂದೆ. ಆ್ಯಂಡ್ ಆ ಕಡೆಯಿಂದ ಬರ್ತಾ ಗೈಸ್ ಅದೇ ಅಂಗಡಿಲಿ ನೋಡಿದೆ, ಮೊಬೈಲ್ದು ಬಗ್ಗೆ ಕೇಳೋಣ ಅಂತ ಅಂದ್ಬಿಟ್ಟು. ಮೊಬೈಲ್ ಶಾಪ್ ಮತ್ತೆ ಕ್ಲೋಸ್ ಇತ್ತು. ಸೊ ಇನ್ನೊಂದಿನ ಹೋಗ್ಬಿಟ್ಟು ಅದನ್ನು ಚೆಕ್ ಮಾಡಿಸ್ಬೇಕು. ಸೊ ಅದನ್ನು ಚೆಕ್ ಮಾಡಿಸೋಣ ಮುಂದಕ್ಕೆ ಅಂತ ಹೇಳ್ತಾ, ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ ಗೈಸ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.